ಇಲ್ಲ. ನಾವೇನ್ ಬಯಸ್ತೀವೋ ಅದೇ ಆಗತ್ತೆ ಅಂತಾರೆ. ನಿನಗೆ ಗೊತ್ತಿಲ್ಲದೆ ಆಜಿನ ಕ್ಷಮಿಸೋದಕ್ಕೆ ನೀನ್ ತಯಾರಿದ್ಯಾ? ಅದನ್ನೇ ಬಯಸ್ತಿದ್ಯಾ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಲಿ ಸೇಡು ನ್ಯಾಯ ಅಲ್ಲ. ಕೈಲಾಗ್ದಿರೋರೆ ಇಂಥ ಫಿಲಾಸಫಿನೆಲ್ಲ ಮಾತಾಡೋದು. ಒಳ್ಳೆತನಕ್ಕೆ ಕೈಲಾಗ್ದಿರೋದು ಅಂತ ಹೆಸರಿಡೋದು ಈ ಜನಕ್ಕೇನು ಹೊಸದಲ್ಲ. ಆರ್ಯ ಸರ್ ಮೇಲೆ ನಿನಗೂ ಪ್ರೀತಿ ಇತ್ತು ತಾನೆ? ಅವ್ರು ನಿನಗೂ ಹೀರೋ ಆಗಿದ್ರು. ನನ್ ಸ್ಥಿತಿ ನಿನ್ ಸ್ಥಿತಿ ಬೇರೆ ಅಂತ ಯಾಕೆ ಅನ್ಕೋತೀಯ ರಾಜನಂದಿನಿ? ಸಾಧ್ಯ ಆದ್ರೆ ನನಗ್ ಸಹಾಯ ಮಾಡು, ಕನ್ಫ್ಯೂಸ್ ಮಾಡ್ಬೇಡ. ನನಗೆ ನಿನ್ನನ್ನ ಕನ್ಫ್ಯೂಸ್ ಮಾಡೋ ಉದ್ದೇಶ ಇಲ್ಲ ಅನ್ನು. ನಾನ್ ನಿನಗೆ ಕ್ಲಾರಿಟಿ ಕೊಡ್ತಿದ್ದೀನಿ. ನಿನ್ನ ಉದ್ದೇಶನ ನೆನಪು ಮಾಡಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಜೀವನದಲ್ಲೂ ಒಂದು ಉದ್ದೇಶ ಅನ್ನೋದಿರುತ್ತಲ್ವಾ? ನಿನ್ನ ಉದ್ದೇಶನ ನೀನ್ ಮರಿಬೇಡ. ಆರ್ಯವರ್ಧನ್ ನಿಜ ರೂಪನ ಇಡೀ ಜಗತ್ತಿಗೆ ತೋರ್ಸೋದೇ ನಿನ್ನ ಉದ್ದೇಶ. ನೀನ್ ನೇರವಾಗಿ ಪ್ರಶ್ನೆ ಮಾಡಕ್ಕಾಗಲ್ಲ. ಬೇರೆಯವ್ರ ಹತ್ರ ಹೋಗಿ ಇವನೆಂತವನು ಅಂತ ಹೇಳೋದಕ್ಕೂ ಆಗಲ್ಲ. ಆದ್ರೆ ಇವನ್ ನಿಜ ರೂಪನ ಇಡೀ ಜಗತ್ತಿಗೆ ತೋರಿಸೋ ಸಂದರ್ಭನಂತೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆ. ಇದೇ ನಿನ್ನ ಉದ್ದೇಶ, ಮರಿಬೇಡ. ಅವನಾಗವನೇ ನಡೆದಿದ್ದನ್ನೆಲ್ಲ ಹೇಳ್ಕೋಬೇಕು. ತಾನೇ ತನ್ನ ಮುಖವಾಡನ ಕಳಚ್ಕೋಬೇಕು. ಇದೇ ನಿನ್ನ ಉದ್ದೇಶ. ಮರಿಬೇಡ. ನಾನು ಎಲ್ಲೂ ಹೋಗಿಲ್ಲ. ನನ್ನ ಕೆಲಸ ಮುಗಿಯೋವರೆಗೂ ನಾನು ಎಲ್ಲೂ ಹೋಗೋದು ಇಲ್ಲ. ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಸಾಕು. ಅಮ್ಮ, ಶಾರದಮ್ಮನವೇ. ಪುಷ್ಪ, ಸುಬೋರೆ, ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಪ್ರಸಾದ ತಗೊಳ್ಳಿ. ನೀವು ಟೀ ಕುಡಿದೇನೆ ಹಾಗೆ ಹೊರಟೋದ್ರಿ? ನೀವು ಟೀ ಕುಡ್ದಿಲ್ಲ, ಹಾಗೇ ಇದೆ. ಅಳಿಯಂದ್ರು ಬೇಗ ಹುಷಾರಾಗ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ಮಗಂಗ್ ಹುಷಾರಿಲ್ದಂಗ ಆಗ್ಲಪ್ಪ, ನನ್ ಜೊತೆ ಇರ್ತಾನ? ಅಯ್ಯೋ, ಬಿಡ್ತು ಮಾತಿನ ಬರದಲ್ಲಿ ಎಂತ ಮಾತಾಡ್ಬಿಟ್ಟೆ ನಾನು. ನಂಗೆ ಅರ್ಥ ಆಗತ್ತೆ ಅಕ್ಕ. ಹರ್ಷ ಭಾವನಷ್ಟೇ ನಿಮಗೂ ಕೂಡ ಈ ವಿಷಯ ಕೇಳಿದ್ಮೇಲೆ ಶಾಕ್ ಆಗಿರ್ಬೋದು. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಈ ಸತ್ಯ ನಿಮಗೆ ಗೊತ್ತಾಗೋದು ತುಂಬಾ ಮುಖ್ಯ. ಭಾವ, ನೀವು ನಿಮ್ಮ ದಾದನ್ನ ಹೇಗೆ ನೋಡ್ತೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಅವ್ರು ಹೇಗೆ ನಿಮ್ಮ ಜೀವನದಲ್ಲಿ ಒಬ್ಬ ಹೀರೋ ಆಗಿದಾರೋ ಹಾಗೇನೆ ಅವ್ರು ನಿಮ್ಮ ಜೀವನದಲ್ಲಿ ಒಬ್ಬ ವಿಲನ್ ಕೂಡ. ಈಗ ನಮ್ಮ ಮುಂದಿರೋ ಸವಾಲೇನಂದ್ರೆ ಅವ್ರ ಒಳಗಡೆ ಇರೋ ಹೀರೋನ ಗೌರವಿಸಿ ಸುಮ್ಮನಾಗೋದಾ ಅಥವಾ
ಆ ವಿಲನ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದ? ಸೇಡಾ? ಆದ್ರೆ ಒಂದಂತೂ ನಿಜ, ನಾನು ಆರ್ಯ ಸರ್ನ ಮೊದಲಿನ ಸ್ಥಿತಿಗೆ ತಂದೆ ತರ್ತೀನಿ. ಮೊದಲು ಅವರು ಹುಷಾರಾಗ್ಲಿ, ಆಮೇಲೆ ರಾಜ್ ನಂದಿನಿ ಏನ್ ಅನ್ಕೊಂಡಿದ್ಲೋ ಅದನ್ನ ಮಾಡ್ತೀನಿ. ಏನು ರಾಜನಂದಿನಿ ಹೇಳ್ದಾಗೆ ಇವಳು ಮಾಡ್ತಾಳ? ಇನ್ನು ಅದೇ ಗುಂಗಲೇ ಇದ್ದಾಳ? ದೇವ್ರೆ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಷ್ಟೆಲ್ಲ ತೋರ್ಸಿದ್ರು ಯಾವ್ದು ಗುಣ ಕಾಣ್ತಿಲ್ವಲ್ಲ. ತಾಯಿ ಅಲ್ಲವ, ಏನವ ಮಾಡೋದು? ಪುಷ್ಪ ಅವರೇ, ಅಮ್ಮ ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ತಗೋ ದೇವ್ರ ಪ್ರಸಾದ. ಮಾನ್ಸಿ ಅವ್ರಿಗೂ ಅವ್ರ ಯಜಮಾನ್ರಿಗೂ ಕೊಡು. ಅಳಿಯಂದ್ರಿಗೂ ಹಣೆ ಕುಂಕುಮ ಇಡಮ್ಮ. ಅಮ್ಮ ತಿಂಡಿ ಕಾಯ್ತಾ ಇದ್ದಾರೆ, ಎಲ್ರು ಬರ್ಬೇಕಂತೆ. ಅಮ್ಮ ಕೆಳಗೆ ತಿಂಡಿ ಕಾಯ್ತಿದಾರಂತೆ, ಬನ್ನಿ ಹೋಗೋಣ. ಅನು ಇನ್ನು ರಾಜನಂದಿನಿ ಗುಂಗಲೇ ಇದ್ದಾಳೆ. ಇಲ್ಲಿ ಏನೇನ್ ಮಾತಾಡಿದಾಳೋ, ಅಳಿಯಂದ್ರಿಗೂ ಹಾಗೆ ಹೇಳ್ಬಿಟ್ಟಿದ್ದಾಳೋ. ನನ್ಗಿದ್ ಯಾವ್ದು ಸರಿ ಕಾಣಿಸ್ತಿಲ್ಲ ಸುಬ್ಬು. ಅನುನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದನ್ನ ಇನ್ನು ಶಾರದಮ್ಮನವ್ರ ಹತ್ರ ಹೇಳಿಲ್ಲ. ಈಗ ಹೇಳದೆ ಒಳ್ಳೇದು ಅನ್ಸುತ್ತೆ ಸುಬ್ಬು. ಈಗೇನಾಯ್ತು? ಇಷ್ಟೊಂದು ಆತಂಕ ಪಡ್ತಾ ಇದೆಯಲ್ಲ? ಸುಬ್ಬು, ಅನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ರಾಜನಂದಿನಿ ಹೇಳಿದ್ದಾಗೆ ಮಾಡ್ತೀನಿ ಅಂತಿದ್ದಾಳೆ. ನನಗ್ ಕೈ ಕಾಲೆಲ್ಲ ನಡುಗ್ತಿದೆ ಸುಬ್ಬು. ಹೇಳದೆ ಒಳ್ಳೇದು ಅನ್ಸುತ್ತೆ ಸುಬ್ಬು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮುಂದೆ ಯಾವತ್ತಾರು ಅವ್ರಿಗೆ ಗೊತ್ತಾಗಿ ನಮ್ಗೆ ಹೇಳಿಲ್ವಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಳ್ಳೋ ಬದಲು ನಾವೇ ಹೇಳ್ಬಿಡೋದು ಒಳ್ಳೇದು. ಸರಿ, ಸರಿಯಾದ ಸಮಯ ನೋಡ್ಕೊಂಡು ಹೇಳ್ತೀನಿ. ನಮ್ಮ ಕರ್ಮ ಫಲಗಳು ಯಾರು ಸುಮ್ಮನೆ ಬಿಡಲ್ಲ ಸುಬ್ಬಣ್ಣ. ಎಷ್ಟು ದುಡ್ಡು ಮಾಡಿ ಎಷ್ಟು ಸಮಾಜ ಸೇವೆ ಮಾಡಿದ್ರೆ ಏನ್ ಬಂತು? ಹಳೆ ಪಾಪಗಳ ಲೆಕ್ಕ ಚುಕ್ತ ಆಗ್ಲೇಬೇಕಲ್ವಾ? ಯಾಕೋ ನಮ್ಮ ಯಜಮಾನ್ರು ಹೇಳಿದ ಮಾತು ಮತ್ತೆ ಮತ್ತೆ ನೆನಪಾಗ್ತಿದೆ ಪುಷ್ಪ. ಯಾವ ಯಜಮಾನ್ರು? ನಮ್ ಸೀರೆ ಅಂಗಡಿ ಯಜಮಾನ್ರು ಜನಾರ್ದನ್ ಸಾರು. ಹಾವಯ್ಯ ಏನಂದ? ಅಳಿಯಂದ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದೆ. ಕರ್ಮ ಫಲಗಳು ಯಾರನ್ನ ತಾನೇ ಬಿಡುತ್ತೆ ಅಂತಂದ್ರು. ಆ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ ಪುಷ್ಪ. ಇವತ್ತು ಅಂಗಡಿಗೆ ಹೋದಾಗ ಕೇಳ್ತೀನಿ. ಕರ್ಮಫಲಗಳ? ಪುಷ್ಪ, ನಾವಿಬ್ರು ಇಲ್ಲಿದ್ರೆ ಅವ್ರು ಏನಾರು ಅನ್ಕೋತಾರೆ. ನಡಿ ಹೋಗೋಣ. ಅರೆ ಮೀರಾ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಅಮ್ಮಾಜಿಯವರು ಬೀಗ್ತಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾರು? ಶಾರದಾ ಅಮ್ಮನ? ಹಾ. ದಟ್ಸ್ ಓಕೆ. ನಾನ್ ಬಂದಿರೋದು ಅನುನ ನೋಡಕ್ಕೆ. ಅನು. ಓ ಮೀರಾ, ನೀನೇನಿಲ್ಲಿ? ಆಫೀಸ್ ರಿಲೇಟೆಡ್ ಕೆಲವು ವಿಷಯಗಳನ್ನ ಅನು ಹತ್ರ ಮಾತಾಡ್ಬೇಕಿತ್ತು ಮ್ಯಾಮ್. ಅದೇ ಅನ್ಕೊಂಡೆ, ನನ್ ಗಂಡ ಬಾಸ್ ಚೇರ್ ಮೇಲೆ ಕುತ್ಕೊಂಡ್ರೆ ನಿನಗ್ ಸುಮ್ನಿರಕ್ಕಾಗಲ್ಲ ಅಂತ. ಹರ್ಷ ಆಫೀಸಲ್ಲೇ ಇರ್ಬೇಕಾದ್ರೆ ನೀನ್ ಯಾಕೆ ಮನೆಗ್ ಬಂದೆ? ಹರ್ಷ ಸರ್ ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಮ್ಯಾಮ್. ಐ ಡೋಂಟ್ ಹ್ಯಾವ್ ಟು ಬಿ ದೇರ್ ಆಲ್ ದ ಟೈಮ್. ದೆನ್ ವೈ ಆರ್ ಯು ಹಿಯರ್? ಮ್ಯಾಮ್, ಆಸ್ ಐ ಟೋಲ್ಡ್ ಯು, ನಾನು ಅನುನ ನೋಡಬೇಕಾಗಿತ್ತು. ಪ್ಲೀಸ್ ಲೆಟ್ ಮೀ ಸಿ ಹರ್. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ನೀನೇ ಹೇಳ್ದಾಗೆ ಇಂಪಾರ್ಟೆಂಟ್ ಅನ್ನೋದು ನನಗೂ ಗೊತ್ತಾಗತ್ತೆ. ಅನುನೇ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಹರ್ಷನ್ ಕೊಟ್ಮೇಲೆ ಇಲ್ಲಿ ಬಂದು ಮಾತಾಡೋದೇನಿರುತ್ತೆ? ದಟ್ಸ್ ಮೈ ಕ್ವೆಶನ್. ಸೈಲೆನ್ಸ್. ನಾನ್ ಕೇಳೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಐ ಆಮ್ ಸಾರಿ ಮ್ಯಾಮ್. ಅನು ಪರ್ಮಿಷನ್ ಇಲ್ಲದೆ ನಾನು ನಿಮ್ಮ ಹತ್ರ ಏನೂ ಶೇರ್ ಮಾಡೋಕ್ಕಾಗಲ್ಲ. ಈ ರಿಪೋರ್ಟಲ್ಲಿ ಹರ್ಷ ಸರ್ಗೆ ಟೀಯಲ್ಲಿ ಮತ್ತೆ ಬರೋ ಡ್ರಗ್ ಹಾಕಿರೋದಕ್ಕೆ ಸಾಕ್ಷಿ ಇದೆ. ಇದನ್ನ ನಿಮ್ಮ ಮುಂದೆ ಹೇಗೆ ಹೇಳಲಿ ನಾನು? ಈ ಕ್ಷಣಕ್ಕೆ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ, ಇದನ್ನ
ಅನು ಹತ್ರನೇ ಹೇಳಬೇಕು. ಅನುನೇ ಇದನ್ನ ಡೀಲ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಐ ಆಮ್ ನಾಟ್ ಅಲೌಡ್ ಟು ಸೇ ಮಚ್. ಸಾರಿ, ಆ್ಯಂಡ್ ಐ ಹ್ಯಾವ್ ಟು ಮೀಟ್ ಅನು. ನೀನು ಇವ್ರನ್ನ ಪ್ರೀತಿಸ್ತಿದ್ಯಾ, ಅದಕ್ಕೆ ನೋವು ಅನುಭವಿಸ್ತಿದ್ಯಾ ಮೀರಾ? ಇದು ಆ ನೋವು ಆಡಿಸ್ತಿರೋ ಮಾತು. ಬಿಡು, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಹೇಳು, ಏನ್ ಬಂದಿದ್ ವಿಷಯ? ಯು ನೋ ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಈ ಫೈಲ್ ತಗೋನು. ಚೇಂಡೆ ಅವತ್ತು ಹರ್ಷ ಸರ್ಗೆ ಟೀ ತಂದ್ಕೊಟ್ರಲ್ಲ, ಅದನ್ನ ಲ್ಯಾಬ್ ಟೆಸ್ಟ್ ಕಳ್ಸಕ್ ಹೇಳಿದ್ನಲ್ಲ. ಅದರ ರಿಪೋರ್ಟ್ ಇದು. ಆ ಟೀನ ಲ್ಯಾಬ್ ಕಳ್ಸೋದ್ರ ಜೊತೆಗೆ ಆಫೀಸ್ ಬಾಯ್ಗೆ ಹೇಳಿ ಹರ್ಷ ಸರ್ಗೆ ಮತ್ತೊಂದು ಟೀನ ರೆಡಿ ಮಾಡಿಸಿದ್ದೆ. 2 ಟೀನು ಒಟ್ಟಿಗೆ ಲ್ಯಾಬ್ ಕಳಿಸ್ದೆ. ಅದರಲ್ಲಿ ಆಫೀಸ್ ಬಾಯ್ ಮಾಡ್ಕೊಟ್ಟ ಟೀಯಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಜೇಂಡೆ ತಂದ್ಕೊಟ್ಟ ಟೀಯಲ್ಲಿ ಮತ್ತೆ ಬರೋ ಡ್ರಗ್ ಮಿಕ್ಸ್ ಆಗಿತ್ತು. ಹರ್ಷ ಸರ್ಗೆ ಕಾನ್ಸ್ಟೆಂಟ್ಲಿ ಆ ಡ್ರಗ್ನ ಇಂಡ್ಯೂಸ್ ಮಾಡ್ತಾನೆ ಇದ್ರು ಅನ್ಸುತ್ತೆ. ಅಷ್ಟೇ ಅಲ್ಲಾನು, ಹರ್ಷ ಸರ್ ಕೆಲಸ ಮಾಡೋದಕ್ಕೆ ಇನ್ಎಫಿಷಿಯೆಂಟ್ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಚೇಂಡೆ ಕಾಯ್ತಾನೆ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಚೇಂಡೆ ಮತ್ತೆ ಆರ್ಯ ಸರ್ ನಡುವೆ ಇರೋ ಆ ಸಂಬಂಧ ಆದ್ರೂ ಏನು? ಐ ರಿಯಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಒಂದೊಂದ್ಸಲ ಆರ್ಯ ಸರ್ ಇಲ್ಲಿ ವಿಕ್ಟಿಮ್ ಆಗ್ತಾ ಇದಾರೆ ಅಂತ ಕೂಡ ನಂಗೆ ಅನ್ಸುತ್ತೆ. ನನಗೆ ಯಾರು ನಂಬಕ್ ಆಗ್ತಾ ಇಲ್ಲ. ಈ ಆಕ್ಸಿಡೆಂಟ್ ಕೂಡ ನಿಜವಾಗ್ಲೂ ಆಗಿದ್ಯಾ ಅಥವಾ ಇದು ಪ್ಲಾನ್ಡಾ ಅಂತ ನನಗೆ ತುಂಬಾನೇ ಹೆದರಿಕೆ ಆಗ್ತಿದೆ. ಅನು, ನನ್ಗೆ ಅರ್ಥ ಆಗತ್ತೆ ಮೀರಾ. ಜೀವನದಲ್ಲಿ ಒಂದ್ಸತಿ ನಂಬಿಕೆ ಕಳ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಏನಾದ್ರೂ ಆದ್ರೂ ನಾವು ಅದನ್ನ ನಂಬೋದಕ್ಕೆ ತಯಾರಿರಲ್ಲ. ಪ್ಲೀಸ್ ಡೋಂಟ್ ಓವರ್ ಥಿಂಕ್. ನಾನು ಯಾವುದಕ್ಕೂ ಜೇಂಡೆ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಡೋದೇ ಬೆಟರ್. ಇದನ್ನ ಹೇಳಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಯಾರು ಒಳ್ಳೆಯವರು, ಯಾರ ಮೇಲೆ ನಂಬಿಕೆ ಇಡಬೇಕು ಅದು ಅರ್ಥನೇ ಆಗ್ತಿಲ್ಲ. ಅನು, ಅಮ್ಮ, ಅನು, ಏನಾಯ್ತಮ್ಮ? ಅನು, ಅಮ್ಮ, ಏನಾಯ್ತು? ನನ್ನ ಕ್ಷಮಿಸ್ಬಿಡು ಅನು. ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ನನಗೆ ಕ್ಷಮಿಸ್ಬಿಡಮ್ಮ. ಅಮ್ಮ, ಏನಾಯ್ತಮ್ಮ? ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಅದೇ ನಿನ್ನ ಹುಟ್ಟಿನ ಸತ್ಯ.
ನನಗೆ ಹೇಳಕ್ ಇಷ್ಟ ಇಲ್ಲ. ಪುಷ್ಪ, ಸಮಾಧಾನ ಮಾಡ್ಕೋ. ನನ್ನ ಕೆಲಸನ ನೀವು ಸುಲಭ ಮಾಡಿದ್ರಿ ಅಮ್ಮ. ಥ್ಯಾಂಕ್ ಯು ಅಮ್ಮ. ನೀನು ಅಳ್ಬೇಡ ಅಮ್ಮ. ನೀನ್ ಕ್ಷಮೆ ಕೇಳೋಂತ ತಪ್ಪೇನು ಮಾಡಿಲ್ಲ. ಬಂಗಾರ, ನಾನು ನಿನ್ನನ್ನು ಹೊತ್ತು ಎತ್ತು ಸಾಕಿರೋದೆ ನನ್ನ ಜೀವನದಲ್ಲಿ ಸಾರ್ಥಕ ಆಗುವಷ್ಟು ಸಂತೋಷ. ಇದನ್ನ ಯಾರಿಗೆ ಹೇಳಿದ್ರು ನಂಬಲ್ಲ. ಯಾಕೆ ನಾನೇ ನಂಬಲಿಲ್ಲ. ನಿನಗೇನೋ ಆಗಿದೆ ಅಂತ ನಾನೇ ಏನೇನೋ ಮಾತಾಡ್ಬಿಟ್ನಲ್ಲಮ್ಮ. ನನಗೆ ಕ್ಷಮಿಸ್ಬಿಡೆ, ನನಗೆ ಕ್ಷಮಿಸ್ಬಿಡಮ್ಮ. ನೀವ್ಯಾರು ಇದ್ರ ಬಗ್ಗೆ ಅವ್ರ ಹತ್ರ ಏನು ಮಾತಾಡಬೇಡಿ. ಅವ್ರಿಗೆ ನನ್ನದೇ ಆದ ರೀತಿಲಿ ನಾನು ಸತ್ಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ನನ್ನನ್ನು ಮೀರಿ ನೀವ್ಯಾರು ಅವ್ರ ಹತ್ರ ಮಾತಾಡೋ ಹಾಗಿಲ್ಲ. ಸರಿನಾ ಅಮ್ಮ? ಸರಿ. ಹಾಗಂತ ನಂಗೆ ನೀವಿಬ್ರು ಆಣೆ ಮಾಡಿ. ಆಣೆ ಇಲ್ಲ, ಯಾಕನು? ಮಾಡಿ ಅಮ್ಮ. ಅನು, ನೀವು ಕೂಡ ಮಾಡಿ ಮಾಡಿ ಅಮ್ಮ. ನೋಡಿ, ಈ ಆಕ್ಸಿಡೆಂಟ್ ಅವ್ರಿಗೆ ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡಿರೋದಕ್ಕಿಂತ ಮೆಂಟಲ್ ಆಗಿ ಶಾಕ್ ಕ್ರಿಯೇಟ್ ಮಾಡಿದೆ. ಸಾಧ್ಯವಾದ್ರೆ ನೀವು ಅವಾಗವಾಗ ಅವ್ರ ಹತ್ರ ಮಾತಾಡ್ತಾ ಇರಿ. ಅವ್ರ ರೆಸೆಪ್ಟಿವ್ಸ್ ಇಂಪ್ರೂವ್ ಆಗ್ತಿದ್ದಂಗೆ ಬ್ರೈನ್ ಫಂಕ್ಷನ್ ಮಾಡೋದು ಕೂಡ ಈಸಿ ಆಗುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅವ್ರಿಗೆ ಇವತ್ತು ಪ್ರಜ್ಞೆ ಬರಲಿಲ್ಲ ಅಂದ್ರೆ ಫರ್ದರ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಅಂತ ನೀವು ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ಬೇಕಾಗತ್ತೆ. ತೊಂದರೆ ಇಲ್ಲ ಡಾಕ್ಟರ್. ದಾದಾಗೆ ಪ್ರಜ್ಞೆ ಬರುತ್ತೆ ಅಂದ್ರೆ ನಾವು ಯಾವ ಹಾಸ್ಪಿಟಲ್ ಬೇಕಾದ್ರೂ ಹೋಗಿ ರೆಡಿ ಇದ್ದೀವಿ. ನೀವೇನು ಮಾಡ್ಬೇಕಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡಿ, ವಿಲ್ ಫಾಲೋ ದ್ಯಾಟ್. ಶೋರ್. ಅವ್ರ ಕಂಡೀಷನ್ ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡೋಣ. ನಾನೇನು ಬರ್ತೀನಿ. ಯು ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ಹಾಂ. ನಮ್ಮ ಅಕ್ಕ ನಿಮ್ಮನ್ನ ಮದುವೆಯಾಗಿ ಮನೆ ಕರ್ಕೊಂಡ್ಬಂದಾಗ ಒಬ್ಬ ಹೀರೋನ ಕರ್ಕೊಂಡ್ಬಂದಿದ್ದಾಳೆ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಯು ಆರ್ ಮೈ ಬಿಗ್ಗೆಸ್ಟ್ ವಿಲನ್. ಮೈ ಬಿಗ್ಗೆಸ್ಟ್ ವಿಲನ್ ದಾದಾ. ನನ್ನ ಕನ್ಸಲ್ಲಿ ಕೂಡ ಇದನ್ನ ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಬಾಯ್, ನನಗೆ ಯಾಕೆ ಹಿಂಗೆ ಮಾಡಿದ್ರಿ? ನನಗೆ ಯಾಕೆ ಹಿಂಗೆ ಮಾಡಿದ್ರಿ ದಾದಾ? ಇಲ್ಲ ದಾದಾ, ನೀವು ತಪ್ಪು ಮಾಡಿಬಿಟ್ರಿ. ನೀವು ತಪ್ಪು ಮಾಡಿಬಿಟ್ರಿ. ಬೇಗ ಹುಷಾರಾಗಿ. ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ದಾದಾ. ನಾನು ಸತ್ತ ಮೇಲೆ ನಂದೇ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿದೆಯಾ ಅಲ್ವಾ ಆರ್ಯ? ಅದನ್ನ ಬೇಕಾದ್ರೂ ಕ್ಷಮಿಸ್ತೀನಿ. ಆದ್ರೆ ನನ್ನ ತಾಯಿನ ಯಾಮರ್ಸಿದ್ಯಾ, ನನ್ನ ತಮ್ಮನ ಜೀವನನ ಹಾಳು ಮಾಡಿದ್ಯಾ, ಅದನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಬಹುಶಃ ನೀನ್ ಯಾವತ್ತೂ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೇ ಇಲ್ಲ ಅನ್ಸುತ್ತೆ.
ಅದಕ್ಕೆ ಈಗ ಇಷ್ಟು ಆರಾಮಾಗಿ ಸುದೀರ್ಘವಾಗಿ ನಿದ್ದೆ ಮಾಡ್ತಿದ್ಯಾ. ಅಮ್ಮವ್ರೆ, ಸಾಹೇಬರಿಗೆ ಪ್ರಜ್ಞೆ ಬಂದದ ರೀ. ಐ ವಾಂಟ್ ಟು ಆಸ್ಕ್ ಹಿಮ್. ನನ್ನ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೇಬೇಕು ನಾನು. ಅರೆ ಹರ್ಷ, ಈಗ ಮಾತಾಡೋ ಪರಿಸ್ಥಿತಿಲಿ ಇರ್ತಾರ? ಈಗ ತಾನೇ ಎಚ್ಚರ ಆಗಿದೆ. ನೀನ್ ಏನೇನೋ ಕ್ವಶನ್ ಮಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರು. ಮಾನ್ಸಿ, ಪ್ಲೀಸ್ ಪ್ಲೀಸ್. ಜೇಂಡಿ ಸರ್, ಆರ್ಯ ಸರ್ಗೆ ಪ್ರಜ್ಞೆ ಬಂದಿದೆ. ಕೇಶವ, ಸುಬ್ಬು ಅವರೇ, ಆರ್ಯ ಸರ್ ಹೇಗಿದ್ದಾರೆ? ಈಗ ತಾನೇ ಹೊಸಮನೆ ಹೇಳಿದ್ರು ಆರ್ಯನ್ಗೆ ಪ್ರಜ್ಞೆ ಬಂದಿದೆಯಂತೆ. ಬನ್ನಿ ಬನ್ನಿ.